ಸ್ಕೂಲ್ ಅಂತ ಒಂದು ಶಾಲೆ ಇದೆ. ಇವತ್ತು ಬೆಳಗಿನ ಜಾವ ಸುಮಾರು ಒಂದು 5:30 ಗಂಟೆ ಅಷ್ಟೊತ್ತಿಗೆ 12 ವರ್ಷದ ಒಬ್ಬ ಹುಡುಗ ಗುರುಕಿರಣ್ ಅಂತಂದು ಮೂಲತಃ ಯಲಹಂಕ ನಿವಾಸಿಯಾಗಿರ್ತಾರೆ. ಬೆಳಿಗ್ಗೆ PT ಸಮಯಕ್ಕೆ ಅಂತಂದು ಬಂದಾಗ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಅಂತಂದು ಅವರ ತಂದೆ ತಾಯಿಯಂದರು ಕೂಡ ಅಲಿಗೇಷನ್ ಮಾಡ್ತಿದ್ದಾರೆ. ಸ್ಕೂಲ್ ಮ್ಯಾನೇಜ್ಮೆಂಟ್ ಮೇಲೆ ಮತ್ತು ಒಬ್ಬ ಟೀಚರ್ ಮೇಲೂ ಕೂಡ ಅಲಿಗೇಷನ್ ಮಾಡ್ತಿದ್ದಾರೆ. ಅವ್ರ ಸಂಬಂಧಿಕರೆಲ್ಲ 40-50 ಜನ ಇದ್ದಾರೆ. ನಾನು ಕೂಡ ಬಂದು ಅವ್ರ ಹತ್ರ ಮಾತಾಡಿದ್ದೀನಿ. ಅವ್ರಿಗೆ ಏನೇನು ಅನುಮಾನಗಳಿದ್ದಾವೆ, ಏನೇನು ನಿಮ್ಮ ಅಭಿಪ್ರಾಯಗಳಿದ್ದಾವೆ ಅಥವಾ ಯಾವ್ಯಾವ ರೀತಿ ಲೋಪದೋಷಗಳಿದ್ದಾವೆ ಎಲ್ಲದನ್ನೂ ಕೊಡಿ, ನಾವು ನೀಟಾಗಿ ತನಿಖೆ ಮಾಡಿಸಿ ಕಾನೂನು ಪ್ರಕಾರ ಏನು ಶಿಕ್ಷೆ ಕೊಡಿಸ್ಬೇಕು ಅದನ್ನು ಕೊಡಿಸ್ತಕ್ಕಂಥ ಜವಾಬ್ದಾರಿ ಪೊಲೀಸ್ ಇಲಾಖೆ ಅಂತಂದು ಆಶ್ವಾಸನೆ ಕೊಟ್ಟಿದ್ದೀವಿ. ಈಗ ನೆಕ್ಸ್ಟ್ ಏನು ಕಂಪ್ಲೇಂಟ್ ಕೊಡ್ತಾರೆ ಅದನ್ನು ತೊಗೊಂಡು ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ. ಪೊಲೀಸ್ ಇಲಾಖೆಗೆ ಯಾವುದೇ ರೀತಿ ದೂರು ಆ್ಯಸ್ ಆಫ್ ನೋ ಬಂದಿಲ್ಲ, ಬಟ್ ಚೆಕ್ ಮಾಡಿ ನೋಡ್ತೀವಿ ನಾವು ಇದೆಯಾ ಅಂತ. ಸಾಕಷ್ಟು ಅಲಿಗೇಷನ್ಸ್ ಬೇರೆ ಪೇರೆಂಟ್ಸ್ಗಳು ಹೇಳ್ತಾ ಇದ್ದಾರೆ. ಸೊ ಶಿಕ್ಷಣ ಇಲಾಖೆಯ BO ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಬಂದು ಅವ್ರು ಯಾರ್ಯಾರು ಪೇರೆಂಟ್ಸ್ಗೆ ಏನೇನು ಸಮಸ್ಯೆಗಳಿದೆ ಅಥವಾ ಅವ್ರ ಮಕ್ಕಳಿಗೆ ಏನಾದರೂ ಸಮಸ್ಯೆಗಳಾಗಿದೆಯಾ ಅಥವಾ ಇಲ್ಲಿಗಲ್ ಆ್ಯಕ್ಟ್ಸ್ ಆಗಿದೆಯಾ ಅಂತಂದೂ ಕೂಡ ಪರಿಶೀಲನೆ ಮಾಡ್ತೀವಿ. ಸೊ ಅದೇನು ಯಾವ್ಯಾವ ಇಲಾಖೆಯಿಂದ ಏನು ಕ್ರಮ ತೊಗೊಳ್ಬೇಕು ಅದನ್ನು ಬಿಗಿಯಾದ ಕ್ರಮನ ತೊಗೊಳ್ತಾರೆ. ಫ್ಯಾಮಿಲಿ ಆರೋಪಗಳೇನು ಮತ್ತು ಅವರು ಕೊಟ್ಟಿರೋಂಥ ದೂರಿನಲ್ಲಿ ಏನಂತ ಏನು ಆರೋಪ ಮಾಡ್ತಾರೆ? ಅದೇ ಒಬ್ಬ PT ಟೀಚರು ನಮ್ಮ ಮಗನಿಗೆ ಹಲ್ಲೆ ಮಾಡಿದ್ದಾರೆ, ಆದ್ದರಿಂದ ಡೆತ್ ಆಗಿದೆ ಅಂತಂದು ಫ್ಯಾಮಿಲಿ ಮೆಂಬರ್ಸ್ ಅಪ್ಪ ಅಮ್ಮ ಮತ್ತು ಅವ್ರ ಸಂಬಂಧಿಕರು ಹೇಳ್ತಾ ಇದ್ದಾರೆ. ಏನು ಕಂಪ್ಲೇಂಟ್ ಇದೆ ಕೊಡಿ, ಅದನ್ನು ಪೋಸ್ಟ್ ಮಾರ್ಟಮ್ ಕೂಡ ಮಾಡಿಸ್ತೀವಿ. ಪೋಸ್ಟ್ ಮಾರ್ಟಮ್ನಲ್ಲಿ ಯಾವ ರೀತಿ ಬರ್ತದೆ ಏನು ಅಂತ ತನಿಖೆನ ಮುಂದುವರಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದೀವಿ. ಏನು ತನಿಖೆ ಮಾಡಬೇಕಾಗ್ತದೆ, ತನಿಖೆ ಮಾಡಿದ ನಂತರ ಆಡಳಿತ ಮಂಡಳಿಯವರು ಕೂಡ ಇಲ್ಲ ಏನಾದರೂ ವಶಪಡೆ ಅಂತ ತನಿಖೆನ ನಾವು ನೋಡಬೇಕಾಗ್ತದೆ. ಈಗಲೇ ಐ ಕ್ಯಾನಾಟ್ ಜಂಪ್ ಇನ್ ಟು ದ ಕನ್ಕ್ಲೂಷನ್. ಸೊ ಏನು ಕಂಪ್ಲೇಂಟ್ ಕೊಡ್ತಾರೆ ಅದನ್ನು ನೋಡಿ ಮತ್ತು ಕಾನೂನು ಪ್ರಕಾರ ಯಾರ್ಯಾರ್ದು ಲೋಪದೋಷಗಳಿದ್ದಾವೆ, ಇಲ್ಲಿಗಲ್ ಆ್ಯಕ್ಟ್ಸ್ ಏನಾದ್ರು ಆಗಿದೆಯಾ ಏನು ಅಂತ ನೋಡಿ ಕ್ರಮ ಅವ್ರ ಬಗ್ಗೆ ನನಗೆ ಆಡಳಿತ ಮಂಡಳಿ ಸ್ಪಷ್ಟನೆ ಕೊಟ್ಟಿರೋ ಬಗ್ಗೆ ನನಗೆ ನಾನು ಇಲ್ಲೇ ಸಾರ್ವಜನಿಕರ ಜೊತೆಗೆ ಮತ್ತು ಪೇರೆಂಟ್ಸ್ ಜೊತೆ ಮಾತಾಡ್ತೀನಿ. ಇಲ್ಲಿಗೆ ಮಾನವೀಯತೆ ದೃಷ್ಟಿಯಿಂದ ಕೂಡ ಇಲ್ಲಿಗೆ ಮಾತುಕತೆಗೂ ಕೂಡ ಬರ್ತಿಲ್ಲ. ಮಗು ವಿಚಾರ ಹೋಗಿ ಥರ ಸಾವನ್ನಪ್ಪಿದೆ ವಿಚಾರದಲ್ಲಿ ಅಲ್ಲ, ಅದು ನೀವು ಅವ್ರ ಹತ್ರ ಕೇಳ್ತಾರೆ. ಸರ್, ಈಗ ವಸತಿ ಶಾಲೆಗಳು ಸರ್ ದೇವರಲ್ಲಿ ಹಿಂದೆ ಒಂದು ಘಟನೆ ವಸತಿ ಶಾಲೆ ಪದೇ ವಸತಿ ಶಾಲೆ ಆಗ್ತಾ ಇರ್ತದೆ. ಇದ್ರ ಬಗ್ಗೆ ಏನಾದರೂ ಮುಂದೆ ಅವರಿಗೆ ಕ್ರಮ ತಗೊಳ್ಳೋದು ಶಿಕ್ಷಣ ಇಲಾಖೆಯವರು ಗಮನಕ್ಕೆ ಇದನ್ನು ಕೂಡ BO ಅವ್ರು ಬರ್ತಾ ಇದ್ದಾರೆ. ಸೊ ಅವ್ರ ಪೇರೆಂಟ್ಸು ಕೂಡ ಇದ್ದಾರೆ. ಏನೇನು ಸಮಸ್ಯೆಗಳಿದೆ ಅವ್ರಿಗೆ ಹೇಳ್ತು ಅಂತಂದರೆ ಅವ್ರಿಗೆ ಪವರ್ಸ್ ಇರ್ತದೆ. ಸೊ ಲೀಗಲಿ ಏನು ಮಾಡಬೇಕು ಅದನ್ನು ಅನುಮತಿ ಇದೆಯಾ ಸರ್ ರೆಸಿಡೆನ್ಷಿಯಲ್? ಅದು ಅವ್ರಿಗೆ ಕೇಳೋದು. ನಿಮಗೇನು ಪ್ರಾಥಮಿಕವಾಗಿ ನೋಡೋದು? ಪ್ರಾಥಮಿಕವಾಗಿ ಪೊಲೀಸ್ ಇಲಾಖೆ ಗೊತ್ತಾಗಲ್ಲ, ಶಿಕ್ಷಣ ಇಲಾಖೆಯವರು ಬರ್ತಾರೆ BO ಅವ್ರಿಗೆ ತಾವು ಕೇಳೋದು ಸೂಕ್ತ ಅಂತ ಅನಿಸುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.